ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ನಮ್ಮೂರು ಮಿನಿ ಮೈಸೂರಾಗಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ನಮ್ಮೂರಿನಲ್ಲಿ ಇವಾಗ ರಾಮನವಮಿನ ಮಾಡ್ತಿದ್ದಾರೆ. ಸೊ ಹುಡುಗರುಗಳು ಅಂದರೆ ಯಂಗ್ಸ್ಟರ್ಸ್ಗಳು ಸೇರಿ ಮಾಡ್ತಿರೋದು ಈ ರಾಮನವಮಿನ. ಅದಕ್ಕೋಸ್ಕರ ಒಂದು 3-4 ಡೇಸ್ ಮುಂಚೆನೇ ಊರು ಒಳಗಡೆ ಎಲ್ಲ ಫುಲ್ಲು ಲೈಟಿಂಗ್ಸ್ನ ಹಾಕಿ ನಮ್ಮೂರು ಮಿನಿ ಮೈಸೂರು ದಸರಾದಲ್ಲೇ ಮೈಸೂರು ಲೈಟಿಂಗ್ಸ್ ಹೇಗೋ ಸೇಮ್ ದಸರಾ ಥರನೇ ಆಗಿಬಿಟ್ಟಿದೆ. ಎಲ್ಲ ಬೀದಿಗೂ ಅಷ್ಟೇ ಸಖತ್ತಾಗಿ ಲೈಟ್ ಹಾಕಿ ಅರೇಂಜ್ಮೆಂಟ್ಸ್ ಮಾಡಿ, ಆದರೆ ಹಬ್ಬನೂ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ರಾಮನವಮಿನ ಯಾವ ಊರಲ್ಲೂ ಕೂಡ ಎಲ್ಲೇ ಇದ್ದು ನಮ್ಮ ನಿಜ ಹೇಳ್ಬೇಕಂದ್ರೆ ಯಾವ ಊರಿನಲ್ಲೂ ಕೂಡ ಈ ಥರ ರಾಮನವಮಿನ ಎಲ್ಲೂ ಸೆಲೆಬ್ರೇಟ್ ಮಾಡಿರೋದನ್ನೇ ನೋಡಿಲ್ಲ. ಹಾಗೆ ನಾನು ಈ ಒಂದು ವಿಡಿಯೋನ ಒಂದು ಚೂರು ಕೂಡ ನಾನು ಎಡಿಟಿಂಗೇ ಮಾಡಿಲ್ಲ. ಸೊ ಹಾಗೇ ಹಾಕ್ತೀನಿ, ಹಾಗೆ ರಾ ವಿಡಿಯೋಸ್ ಹಾಕ್ತೀನಿ. ಯಾಕೆಂದರೆ ಅಲ್ಲಿ ಟಮಟೆ ಸೌಂಡ್ ಆಗಿರ್ಬೋದು, ಡೋಲ್ ಸೌಂಡ್ ಆಗಿರ್ಬೋದು ಎಲ್ಲ ನೀವು ಅದನ್ನು ಕೇಳ್ತಾ ನೋಡಿದ್ರೇ ಅದು ಹಬ್ಬದ್ದು ಅಲ್ಲಿ ಚೆನ್ನಾಗಿ ಅನಿಸೋದು. ನಮಗೆ ಹಬ್ಬ ಸೇಮ್ ನಮಗೂ ನೋಡ್ದಂಗೆ ಆಗುತ್ತೆ. ಸೊ ಅಲ್ಲಿ ಹಾಗೆ ರಾಮನಿಗೆ ಅಲ್ಲಿ ಅಲಂಕಾರ ಮಾಡಿದರು. ಅದು ಸೇಮ್ ಮೇಲ್ಕೋಟೆ ವೈರ್ ಮುಡಿನಲ್ಲಿ ಹೇಗೆ ಅಲಂಕಾರ ಮಾಡ್ತಾರೋ ಹಾಗೆಯೇ ಇಲ್ಲೂ ಕೂಡ ರಾಮನಿಗೆ ಅಷ್ಟೇ ಚೆನ್ನಾಗಿ ಮಾಡಿದರು. ಈ ಥರ ಗೊಂಬೆ ಕುಣಿಸೋರ್ನೂ ಕೂಡ ಕರೆಸಿದ್ರು. ನಾನು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೀನಿ. ಹಾಗೆ ಈ ಥರ ಡೋಲ್ ಕುಣಿತದವರು, ಹಾಗೆ ವೀರಗಾಸೆಯವರು, ಹಾಗೆ ದೇವ್ರ ಕುಣಿತ, ಈ ಥರ ತುಂಬ ಜನನ ಕರೆಸಿದ್ರು. ಸೊ ಯಂಗ್ಸ್ಟರ್ಸ್ಗಳು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ದೇವ್ರ ಅಲಂಕಾರ, ಪೂಜೆ ಆಗಿರ್ಬೋದು. ಶನಿವಾರ ಭಾನುವಾರ ನಮ್ಮೂರಿನಲ್ಲಂತೂ ಒಂದು ವಾರ ಫುಲ್ ಹಬ್ಬದ ವಾತಾವರಣನೇ ಅಂತ ಹೇಳ್ಬೋದು. ಇದು ರಾಮನವಮಿ ಮಾಡ್ತವ್ರೆ ಅಂತ ನಮ್ಗೆ ಅನ್ನಿಸ್ತಿರ್ಲಿಲ್ಲ. ಯಾವುದೋ ಒಂದು ಹಬ್ಬ ಮಾಡ್ತಿರೋ ಥರನೇ ಫೀಲ್ ಆಗ್ತಿತ್ತು. ಹಾಗೆ ಊರಿನಲ್ಲೂ ಕೂಡ ಎಲ್ಲರೂ ಅಷ್ಟೇ ಹೇಳೋದು, ಸಖತ್ತಾಗಿ ಮಾಡಿದರು ಅಂತ ಹೇಳ್ಬೋದು. ಸೊ ನೀವು ಅಲ್ಲೇ ಬರುವಂಥ ರಾ ವಿಡಿಯೋಸ್ ಜೊತೆಗೇ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ.
ಹಾಗೆ ದೇವಸ್ಥಾನದ ಹತ್ರ ವೀರಗಾಸೆಯವರು ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ರು. ನನ್ನಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೀನಿ, ಇನ್ನು ಕೆಲವೊಂದು ತಗೊಳಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಜನ ಜಾಸ್ತಿ ರಶ್ ಇದ್ದಿದ್ದರಿಂದ ನನಗೆ ಎಷ್ಟು ಜಾಗ ಅಲ್ಲಿ ಸಿಕ್ಕಿತ್ತು ವಿಡಿಯೋ ನೀಟಾಗಿ ತಗೊಬೇಕು ಅಂತೇಳಿ. ಸೊ ಅಷ್ಟರಲ್ಲಿ ನಾನು ಅಷ್ಟು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಊರಲ್ಲೆಲ್ಲ ಹೇಳ್ತಿದ್ದು ಅಷ್ಟೇ, ಹಿಂದೆ ಯಾವತ್ತೂ ಈ ಥರ ಮಾಡಿಲ್ಲ ಎಲ್ಲೂ. ಮುಂದೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಖತ್ತಾಗಿ ಮಾಡಿದರು ಈ ವರ್ಷ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ. ಹಾಗೆ ಅಲ್ಲಿ ರಾಮನ ಅಲಂಕಾರನ ನೋಡಿ ಎಷ್ಟು ಹೂಗಳಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತ. ಹಾಗೆ ಮನೆಗಳಲ್ಲೂ ಕೂಡ ರಾಮನಿಗೆ ಆರತಿನ ಮಾಡಿದ್ವಿ. ಮಾಡಿ ಮುಂದೆ ಅದು ರಥ ಹೋಯ್ತು. ಸೊ ನಾವಂತೂ ಎಲ್ಲೆಲ್ಲಿ ದೇವ್ರು ಕುಣಿದು ಹೋಯ್ತಾರೋ ಅಲ್ಲೆಲ್ಲ ನೋಡಿದ್ವಿ ಹೋಗಿ. ಹಾಗೆಯೇ ರಾಮ ಎಲ್ರಿಗೂ ಒಳ್ಳೇದು ಮಾಡಲಿ, ನಮ್ಮೂರಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕಾರ್ಯಗಳು ನಡೀಲಿ, ಮಳೆ ಬೆಳೆ ಚೆನ್ನಾಗಾಗಲಿ. ಹಾಗೆ ಈ ರಾಮನವಮಿನ ಮಾಡಿದಂಥ ಎಲ್ಲ ಹುಡುಗರಿಗೂ ಕೂಡ ಆ ರಾಮ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನನ್ನ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಜೈ ಶ್ರೀರಾಮ್.